ಸ್ವಾತಂತ್ರ್ಯ ಹೋರಾಟಗಾರರು. ಮೊದಲಿಗೆ ಭಗತ್ ಸಿಂಗ್ರವರು 1907 ಸೆಪ್ಟೆಂಬರ್ 20ರಂದು ಲಾಯಲ್ಪುರ್ ಜಿಲ್ಲೆಯ ಜನರಲ್ ವಾಲಾ ತಾಲೂಕಿನಲ್ಲಿರುವ ಬಂಗ ಎಂಬ ಹಳ್ಳಿಯಲ್ಲಿ ಕಿಶನ್ ಸಿಂಗ್ ಮತ್ತು ವಿದ್ಯಾವತಿ ಅವರ ಮಗನಾಗಿ ಜನಿಸಿದನು. 1919 ಏಪ್ರಿಲ್ 20ರಂದು ನಡೆದ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಭಗತ್ ಸಿಂಗ್ 12 ವರ್ಷಕ್ಕೆ ಒಂದು ನಿರ್ಧಾರ ತೆಗೆದುಕೊಂಡನು. ಆತನು ಅಮೃತಸರದಲ್ಲಿ ಸ್ವಲ್ಪ ಮಣ್ಣನ್ನು ಹೆಣೆಗಿಟ್ಟುಕೊಂಡು ಕೆಲವೊಂದಷ್ಟನ್ನು ಡಬ್ಬಿಯನ್ನು ತುಂಬಿಕೊಂಡು ಹಿಂದಿರುಗಿದನು. ಭಗತ್ ಸಿಂಗ್, ನನ್ನದು ದೇಶಭಕ್ತಿ ಪಂಥ ಎಂದು ಹೇಳಿದ್ದನು. 1931 ಮಾರ್ಚ್ 23ರಂದು ಭಗತ್ ಸಿಂಗ್ ನನ್ನನ್ನು ಅಮಾನುಷ ಬ್ರಿಟಿಷ್ ವಸಾಹತುಶಾಹಿ ಸರ್ಕಾರವು ಗಲ್ಲಿಗೇರಿಸಿತು. 1920 ಜುಲೈ 10ರಂದು ಲಾಹೋರಿನಲ್ಲಿ ಜೈಲಿನಲ್ಲಿ ಭಗತ್ ಸಿಂಗ್ ಸೇರಿದಂತೆ 24 ಜನರುಗಳನ್ನು ಗಲ್ಲಿಗೇರಿಸಿದರು. ಭಗತ್ ಸಿಂಗ್ ರಾಷ್ಟ್ರ ಪ್ರೇಮದ ಭಾವೋದ್ರೇಕಗಳಿಗೆ ಒಳಗಾಗಿದ್ದನು. ರಾಷ್ಟ್ರೀಯತೆ, ಅನ್ಯಮತ, ದ್ವೇಷದ ಸ್ವರೂಪದ ಅರ್ಥವಹಿಸಿದ್ದನಾಗಿದ್ದ ಎಂಬ ಕ್ಷುದ್ರ ಭಾವನೆಯನ್ನು ಬಿಟ್ಟವರು ಸಹನ ಇದ್ದನು. ಆಳಾಗಿ ಮತ್ತು ಸುನಿರ್ದಿಷ್ಟವಾಗಿ ವಿವೇಚಿಸಬೇಕಾಗಿದೆ. ಮುಂದಿನದಾಗಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಸ್ವತಂತ್ರ ಭಾರತದ ಮೊದಲ ಪ್ರಧಾನಮಂತ್ರಿ ಮತ್ತು ಭಾರತದ ಸ್ವತಂತ್ರ ಹೋರಾಟದ ಪ್ರಮುಖ ನಾಯಕರಾಗಿದ್ದರು. ಅವರನ್ನು ಜನರು ಪ್ರೀತಿಯಿಂದ ಚಾಚಾ ನೆಹರು ಎಂದು ಕರೆಯುತ್ತಿದ್ದರು. ಇವರು ಜನಿಸಿದ್ದು 14 ನವೆಂಬರ್ 1889 ಉತ್ತರ ಪ್ರದೇಶದ ಅಲಹಾಬಾದ್, ಈಗಿನ ಪ್ರಯಾಗ್ರಾಜ. ಇವರ ತಂದೆ ಮೋತಿಲಾಲ್ ನೆಹರು ಮತ್ತು ತಾಯಿ ಸ್ವರೂಪಿಣಿ ನೆಹರು. ಇವರು ಶಿಕ್ಷಣ ಪಡೆದಿದ್ದು ಇಂಗ್ಲೆಂಡ್ನ ಕ್ಯಾಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಉನ್ನತ ಶಿಕ್ಷಣ ಮತ್ತು ಲಂಡನ್ನಲ್ಲಿ ಬ್ಯಾರಿಸ್ಟರ್ ಪದವಿ ಪಡೆದರು. ಇವರು ಮರಣ ಹೊಂದಿದ್ದು 27 ಮೇ 1964. ಇವರು ದೇಶಕ್ಕೆ ನೀಡಿದ ಕೊಡುಗೆಗಳೆಂದರೆ ಜವಾಹರ್ಲಾಲ್ ನೆಹರು ಅವರು ಮಹಾತ್ಮ ಗಾಂಧೀಜಿಯವರ ಮಾರ್ಗದರ್ಶನದಲ್ಲಿ ಭಾರತ ಸ್ವತಂತ್ರ ಚಳವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದರು. ಇದಕ್ಕಾಗಿ ಅವರು ಹಲವು ಬಾರಿ ಜೈಲುವಾಸ ಅನುಭವಿಸಿದರು. ನೆಹರು ಅವರು 1947ರಿಂದ 1964ರವರೆಗೆ ಸತತವಾಗಿ ಭಾರತದ ಪ್ರಧಾನಮಂತ್ರಿಯಾಗಿ ದೇಶವನ್ನು ಮುನ್ನಡೆಸಿದರು. ನೆಹರು ಅವರು ದೇಶದಲ್ಲಿ ಕೈಗಾರಿಕೆಗಳು, ವಿಜ್ಞಾನ, ಶಿಕ್ಷಣ ಮತ್ತು ತಂತ್ರಜ್ಞಾನ ಬಳಕೆಗಳಿಗೆ ಬಲವಾದ ಅಡಿಪಾಯ ಹಾಕಿದರು. ನೆಹರು ಅವರಿಗೆ ಮಕ್ಕಳ ಮೇಲೆ ಅಪಾರ ಪ್ರೀತಿ ಇತ್ತು. ಆದ್ದರಿಂದ ಅವರ ಜನ್ಮದಿನವಾದ ನವೆಂಬರ್ 14 ಭಾರತದಲ್ಲಿ ಪ್ರತಿ ವರ್ಷ ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ. ನೆಹರು ಅವರು ದಿ ಡಿಸ್ಕವರಿ ಆಫ್ ಇಂಡಿಯಾ ಸೇರಿದಂತೆ ಹಲವು ಪ್ರಸಿದ್ಧ ಪುಸ್ತಕಗಳನ್ನು ಬರೆದಿದ್ದಾರೆ. ನೆಹರು ಅವರಿಗೆ ಭಾರತ ಸರ್ಕಾರವು 1955ರಲ್ಲಿ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಮೂರನೇದಾಗಿ ಸುಭಾಷ್ ಚಂದ್ರ ಬೋಸ್ ಅವರು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪ್ರಮುಖ ನಾಯಕರು. ಇವರನ್ನು ನೇತಾಜಿ ಎಂದು ಕರೆಯಲಾಗುತ್ತದೆ. ಇವರು ಜನವರಿ 23, 1862ರಂದು ಒಡಿಶಾದ ಕಟಕ್ನಲ್ಲಿ ಜನಿಸಿದರು. ಇವರ ತಂದೆ ಜಾಕಿನಾಥ್, ತಾಯಿ ಪ್ರಭಾವತಿ. ಸುಭಾಷ್ ಚಂದ್ರ ಬೋಸ್ ಅವರು ಕಲ್ಕತ್ತಾದಲ್ಲಿ ವಿದ್ಯಾಭ್ಯಾಸ ಮುಗಿಸಿದ ನಂತರ ICS ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದ್ದರು. ಇವರು ಭಾರತಕ್ಕೆ ಸ್ವಾತಂತ್ರ್ಯ ತರಲು ಆಜಾದ್ ಹಿಂದ್ ಫೌಜ್ ಅಂದರೆ ಅವರು ಸೇನೆ ಕಟ್ಟಿ ಬ್ರಿಟಿಷರ ವಿರುದ್ಧ ಹೋರಾಡಿದರು. ನನಗೆ ರಕ್ತವನ್ನು ನೀಡಿ ನಾನು ನಿಮಗೆ ಸ್ವಾತಂತ್ರ್ಯವನ್ನು ನೀಡುತ್ತೇನೆ ಎಂಬುದು ಇವರ ಪ್ರಸಿದ್ಧ ಘೋಷಣೆಯಾಗಿದೆ. ಇವರು ಮಹಾತ್ಮ ಗಾಂಧೀಜಿ ಅವರ ಪ್ರಭಾವದಿಂದ ಸ್ವಾತಂತ್ರ್ಯ ಚಳುವಳಿಗೆ ಸೇರ್ಪಡೆ ಹೊಂದರು. 1938, 1936ರಲ್ಲಿ ಹರಿಪುರ ಹಾಗೂ ತ್ರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾದರು. ಕ್ರಾಂತಿಕಾರಿ ನಿಲುವಿನಿಂದ ಕಾಂಗ್ರೆಸ್ ತೊರೆದು ಫಾರ್ವರ್ಡ್ ಬ್ಲಾಕ್ ಪಕ್ಷ ಸ್ಥಾಪನೆ ಮಾಡಿದರು. ಆಜಾದ್ ಹಿಂದ್ ಫೌಜ್ ಬ್ರಿಟಿಷರ ವಿರುದ್ಧ ಹೋರಾಡಲು ಜರ್ಮನಿ ಮತ್ತು ಜಪಾನ್ ಸಹಾಯ ಪಡೆದರು. ಸಿಂಗಾಪುರದಲ್ಲಿ ಇಂಡಿಯನ್ ನ್ಯಾಷನಲ್ ಆರ್ಮಿ ಕರೆಗೆ ತಂದರು. ಜೈ ಹಿಂದ್ ಎಂಬ ಘೋಷಣೆಯನ್ನು ಜಯಪ್ರಿಯಗೊಳಿಸಿದರು. ಮುಂದಿನದಾಗಿ ಗಾಂಧೀಜಿ. ಇವರ ಪೂರ್ಣ ಹೆಸರು ಮೋಹನ್ ದಾಸ್ ಕರಮ್ಚಂದ್ರ ಗಾಂಧಿ. ಇವರು ಹುಟ್ಟಿದ್ದು ಅಕ್ಟೋಬರ್ 2, 1869. ಹುಟ್ಟಿದ್ದ ಸ್ಥಳ ಪೋರ್ಬಂದರ್ನಲ್ಲಿ ಹುಟ್ಟಿದರು. ಜನರು ಇವರನ್ನು ಕರೆಯುವ ಹೆಸರು ಬಾಪೂಜಿ ರಾಷ್ಟ್ರಪಿತ. ಅವರ ಪ್ರಮುಖ ವಿಷಯಗಳು: ಸತ್ಯಾಗ್ರಹ, ಸತ್ಯದ ಹಾದಿಯಲ್ಲಿ ನಡೆದು ಹಿಂಸೆ ಇಲ್ಲದೆ ಅನ್ಯಾಯದ ವಿರುದ್ಧ ಹೋರಾಡುವುದು ಸತ್ಯವೇ ಗೆಲ್ಲುತ್ತದೆ ಎಂದು ಅವರು ನಂಬಿದ್ದರು. ಅಹಿಂಸೆ, ಯಾವುದೇ ಸಮಸ್ಯೆಯನ್ನು ಹೊಡೆಯದೆ, ಜಗಳ ಮಾಡದೆ, ಪ್ರೀತಿ ಮತ್ತು ಶಾಂತಿಯಿಂದ ಪರಿಹರಿಸಬೇಕು ಎಂದರು. ಸ್ವಾತಂತ್ರ್ಯ ಹೋರಾಟ, ಬ್ರಿಟಿಷರ ವಿರುದ್ಧ ಉಪ್ಪಿನ ಸತ್ಯಾಗ್ರಹ,
ಕ್ವಿಟ್ ಇಂಡಿಯಾ ಚಳವಳಿ ನಡೆದ ಭಾರತಕ್ಕೆ ಸ್ವಾತಂತ್ರ್ಯ ತರಲು ಸಹಾಯ ಮಾಡಿದವರು. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. ಸರಳ ಜೀವನ. ಅವರು ಖಾದಿ ಬಟ್ಟೆಯನ್ನು ಧರಿಸುತ್ತಿದ್ದರು. ಚರಕದಲ್ಲಿ ನೂಲು ತೆಗೆಯುತ್ತಿದ್ದರು. ಸ್ವಾವಲಂಬಿಯಾಗಿ ಬದುಕಲು ಎಲ್ಲರಿಗೂ ಹೇಳಿದರು. ಪ್ರಸಿದ್ಧ ಘೋಷಣೆಗಳು: ಅಹಿಂಸೆ ಪರಮಧರ್ಮ. ಕಣ್ಣಿಗೆ ಕಣ್ಣು ತೆಗೆದರೆ ಇಡೀ ಜಗತ್ತು ಕುರುಡಾಗುತ್ತದೆ. ನೀವು ಬದಲಾವಣೆಯಾಗಲು ಬಯಸಿದರೆ ನೀವೇ ಆ ಬದಲಾವಣೆಯಾಗಿರಿ. ಕೊನೆಯದಾಗಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಭಾರತದ ಸ್ವಾತಂತ್ರ್ಯ ಚಳುವಳಿಯ ನಾಯಕರಾಗಿದ್ದರು. ಅವರು ಅಕ್ಟೋಬರ್ 31, 1875ರಂದು ಗುಜರಾತಿನಲ್ಲಿ ಜನಿಸಿದರು. ಅವರಿಗೆ ಸರ್ದಾರ್ ಎಂದು ಬಿರುದನ್ನು ಗಾಂಧೀಜಿ ನೀಡಿದರು. ಆ ಪದದ ಅರ್ಥ ಮುಖ್ಯ ನಾಯಕ ಎಂದರ್ಥ. ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಹಲವು ಬಾರಿ ಜೈಲು ಪಾಲಾದರು. ಭಾರತವು ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತವಾದ ನಂತರ ಪಟೇಲರು ಬಲವಾದ ರಾಷ್ಟ್ರೀಯ ಏಕೀಕರಣಕ್ಕಾಗಿ ಇಡೀ ದೇಶವನ್ನು ಒಟ್ಟುಗೂಡಿಸಲು ಶ್ರಮಿಸಿದರು. ಆದ್ದರಿಂದಲೇ ಅವರನ್ನು ಭಾರತದ ಉಕ್ಕಿನ ಮನುಷ್ಯ ಎಂದು ಕರೆಯಲಾಗುತ್ತದೆ. ಭಾರತದ ಸ್ವಾತಂತ್ರ್ಯ ದೊರೆತ ಕೂಡಲೇ ಇವರು ಗೃಹ ಸಚಿವರಾಗಿ ಮತ್ತು ಉಪ ಪ್ರಧಾನಿಯಾಗಿ ಆಯ್ಕೆಯಾದರು. ಅವರು 1991ರಲ್ಲಿ ಭಾರತ ರತ್ನ ಪ್ರಶಸ್ತಿ ಮರಣೋತ್ತರವಾಗಿ ದೊರೆಯಿತು. ಭಾರತವನ್ನು ಒಂದುಗೂಡಿಸುವ ಪ್ರಮುಖ ಪಾತ್ರ ವಹಿಸಿದರು. ಅವರ ಜನ್ಮ ವಾರ್ಷಿಕೋತ್ಸವವನ್ನು ರಾಷ್ಟ್ರೀಯ ಏಕತಾ ದಿವಸ್ ಎಂದು ಆಚರಿಸಲಾಗುತ್ತದೆ. ಗುಜರಾತಿನಲ್ಲಿ ಪಟೇಲ್ರವರ ಪ್ರತಿಮೆಯನ್ನು ಏಕತೆಯ ಪ್ರತಿಮೆ ಎಂದು ಕರೆಯಲಾಗುತ್ತದೆ. ಇದು ಜನಪ್ರಿಯ ತಾಣವಾಗಿದ್ದು ವಿಶ್ವದ ಅತಿ ಎತ್ತರವಾದ ಪ್ರತಿಮೆಯಾಗಿದೆ. ಧನ್ಯವಾದಗಳು.